ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನೋ ಲಾಕ್ ಆಗಿದ್ದಾನೆ. ಎಲ್ಲವೂ ಸುಳ್ಳು ಹೇಳ್ತಾ ಇರೋದು ಗೊತ್ತಾಗಿದೆ. ಆದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸಮರ ಸಾರಿದೆ. ಆತುರದಲ್ಲಿ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸ್ತಾ ಇದೆ. ಮತ್ತೊಂದು ಕಡೆ ಕುತಂತ್ರದಿಂದ ಧರ್ಮಸ್ಥಳವನ್ನ ಕಿತ್ತುಕೊಳ್ಳೋ ಪ್ಲಾನ್ ಸರ್ಕಾರ ಮಾಡಿತ್ತು ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ಏನೆಲ್ಲ ಫೈಟ್ ನಡೀತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳದಲ್ಲಿ ಲೂಟಿ ಹೊಡೆಯೋ ಪ್ಲಾನ್ ಎಂದ ಅಶೋಕ್. ಇದಿಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರೋದು ಅಶೋಕ್. ಧರ್ಮಸ್ಥಳವನ್ನ ಕಿತ್ಕೊಂಡು ಯಾವುದಾದ್ರೂ ಟ್ರಸ್ಟ್ ಮಾಡಿ ಲೂಟಿ ಹೊಡೆಯೋ ಹುನ್ನಾರವೂ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ. ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನು ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈ ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47 ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಯೂಟ್ಯೂಬರ್ನನ್ನ ನಂಬಿ ಎಡಪಂಥೀಯರ ಮೂಲಕ ಟೂಲ್ ಕಿಟ್ ಪಡೆದು ಹಿಂದೂ ಧಾರ್ಮಿಕ ಭಾವನೆ ಮೇಲೆ ದಾಳಿಯಾಗಿದೆಯಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ರು. ಹಳ್ಳಕ್ಕೆ ಬಿದ್ದಿದೆ ಇವತ್ತು. ಯಾವ ರೀತಿ ನಡ್ಕೊಂಡ್ರು ಅಂತಂದ್ರೆ ಅತ್ಯಂತ ಬುದ್ಧಿಹೀನರು ಹಿಂಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನೊಳಗೆ ಬೇರೆ ಅನೇಕ ಜಗತ್ತಿನ ಬೇರೆ ಭಾಗಗಳಲ್ಲಿ ಹಿಂದೂ ಪಿಲ್ಗ್ರಿಮೇಜ್ ಸೆಂಟರ್ಗಳಲ್ಲಿ ಈ ರೀತಿ ಕೊಲೆಗಳು, ಅತ್ಯಾಚಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇತ್ತು. ಆಲ್ ಜಜೀರಾ, BBC, ಜರ್ಮನಿ ಅಂತಹ ದೇಶದೊಳಗೆ ಈ ರೀತಿಯಾದಂಥ ಅಪಪ್ರಚಾರಗಳು ನಡೆದು ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂಥ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದು. ಏನು ಎಲಿಮೆಂಟ್ಸ್ಗಳಿದ್ದಾವೆ, ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅಂತೂ ದೇಗುಲದ ಪರ ನಾವಿದ್ದೇವೆ ಅಂದ್ರು. ಧರ್ಮಸ್ಥಳ ಮಂಜುನಾಥ ಒಬ್ಬನೇ ಇಲ್ಲ, ಅಣ್ಣಪ್ಪನೂ ಇದ್ದಾನೆ. ದುಷ್ಟರನ್ನ ಶಿಕ್ಷೆ ಮಾಡ್ತಕ್ಕಂಥದಕ್ಕೆ ಅಣ್ಣಪ್ಪ ಸ್ವಾಮಿಯೂ ಕೂಡ ಅಲ್ಲೇ ಇದ್ದಾರೆ. ಮಂಜುನಾಥ, ಧರ್ಮಸ್ಥಳ ಯಾವುದೋ ಜನ್ಮದ ಪುಣ್ಯ ಕರ್ನಾಟಕದಲ್ಲಿದೆ. ಇದು ಉತ್ತರ ಭಾರತ, ದಕ್ಷಿಣ ಭಾರತ ಬೇರೆ ಕಡೆ ಇದ್ದರೆ ಇದರ ಗಾಂಭೀರ್ಯತೆಯೇ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಎಲ್ಲೇ ಹಿಂದೂ ದೇಶಕ್ಕೆ, ಹಿಂದೂಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಎಲ್ಲ ಒಂದು ಕಡೆ ಸಣ್ಣ ಅಪಚಾರ ಆದರೂ ಕೂಡ ತಕ್ಷಣವೇ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಕ್ಷ ಮಾಡ್ತೀವಿ. ಬಹಳ ಎಡಪದಿಯ ಅಂತ ಇದೇನೋ ಒಂದು ವ್ಯಕ್ತಿಗಳು ಅಂತಾರೆ, ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಶ್ರೀ ಕ್ಷೇತ್ರದ ಒಂದು ಆವರಣದಲ್ಲಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಆತ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಂಥ ರಾಜ್ಯ ಸರ್ಕಾರ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಒಂದೇ ದಿನದ ಅಂತರದಲ್ಲಿ ದೋಸ್ತಿಗಳಿಂದ ಪ್ರತ್ಯೇಕ ರ್ಯಾಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ರ್ಯಾಲಿ ಮಾಡೋಕೆ ನಿರ್ಧಾರ ಮಾಡಿದೆ. ಆಗಸ್ಟ್ 31ರಂದು ಜೆಡಿಎಸ್ ರ್ಯಾಲಿ ಮಾಡೋಕೆ ಮುಂದಾದ್ರೆ ಸೆಪ್ಟೆಂಬರ್ 1ರಂದು ಬಿಜೆಪಿ ರ್ಯಾಲಿ ಮಾಡೋಕೆ ನಿರ್ಧಾರ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೂರ್ವ ಸಿದ್ಧತಾ ಸಭೆ ನಡೆಸಲಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ತನಿಖೆಯಲ್ಲಿ ಸತ್ಯ ಬಯಲಾಗುತ್ತೆ ಅಂದ್ರು. ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರ್ದ ಮ್ಯಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ರಾಜಕೀಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಇವರು ಉದ್ದೇಶ ಬೇರೆ ಇದೆ. ಯಾಕೆ ಕ್ಷಮೆ ಕೇಳಬೇಕು? ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಮರದ ಮೇಲೆ ಸಮರ ಸಾರ್ತಿದೆ. ಕಾಂಗ್ರೆಸ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.